ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಆಕ್ಚುಲಿ ಇವತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋ ಕಾರಣ ಬೆಳಗ್ಗೆ ಪೂಜೆ ಮಾಡೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಎಲ್ಲ ರೆಡಿ ಮಾಡ್ಕೊಂಡು ಅವರೇ ಪೂಜೆ ಮಾಡ್ತಿದ್ದಾರೆ. ಸೊ ನನಗೆ ಬೆಳಗ್ಗೆ ಎದ್ದು ನನ್ನ ಮಗನಿಗೆ ಬ್ರೇಕ್ಫಾಸ್ಟ್ ಮಾಡಿ ಅವ್ನಿಗೆ ಸ್ಕೂಲ್ ಕಳ್ಸೋದ್ರಲ್ಲೇ ನಮ್ಗೆ ಸಾಕಾಗೋಯ್ತು. ಸೊ ಹಾಗಾಗಿ ನಮ್ಮ ಯಜಮಾನ್ರು ನಾನು ಪೂಜೆ ಮಾಡ್ತೀನಿ. ಸೊ ಮಧ್ಯಾಹ್ನ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ರು. ಸೊ ಹಾಗಾಗಿ ಅವರೇ ಪೂಜೆ ಮಾಡ್ತಿದ್ದಾರೆ. ಅವ್ರು ಪೂಜೆ ಎಲ್ಲ ಮಾಡಿದ್ಮೇಲೆ ನಾನು ನಿಧಾನಕ್ಕೆ ಬಾಕಿ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸೊ ಪೂಜೆ ಎಲ್ಲ ಆಯಿತು. ಸೊ ಪೂಜೆ ಮಾಡಿ ಹೊರಗಡೆ ಎಲ್ಲ ಹೋದ್ರು. ಸೊ ಮಧ್ಯಾಹ್ನ ನನ್ನ ಮಗ ಮನೆಗೆ ಬಂದಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿ ಆದೆ. ನಮ್ಮ ಯಜಮಾನ್ರು ಕಾರ್ ಎತ್ಕೊಂಬರಕ್ಕೆ ನಮ್ಮ ಅತ್ತೆ ಮನೆ ಹತ್ರ ಹೋಗಿದ್ದಾರೆ. ಸೊ ಕಾರ್ ಎತ್ಕೊಂಡ್ ಬಂದಿದ್ದೀನಿ, ರೋಡಿಗೆ ಬಾ ಅಂತ ಹೇಳಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಸೊ ನಾವು ಹೋಗ್ತಾ ಇರೋದು ಬಂದು ರಾಮನಗರ ಹತ್ರ ಇರೋ ಅಂಜನಾಪುರ ಅಂತ ಒಂದು ಊರಿದೆ, ಅಲ್ಲಿ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಕಾರ್ ತಗೊಂಡ್ಬಂದ್ರು. ಸೊ ಕಾರಲ್ಲಿ ಹೋಗ್ತಾ ಇದೀವಿ. ನೋಡ್ತಿರ್ಬೋದು ನನ್ನ ಮಗನಿಗೆ ಹಾಯ್ ಮಾಡು ಅಂದ್ರೆ ಹೇಗ್ ಮಾಡ್ತಾನೆ ಅಂತ ನೋಡ್ಕೊಳ್ಳಿ. ಸಿಕ್ಕಾಬಿಟ್ಟೈತಿತೆ. ನೆಕ್ಸ್ಟ್ ಬೇಬಿ ಆದ್ಮೇಲೆ ಏನ್ ಮಾಡೋದು ನನಗಂತೂ ಗೊತ್ತಿಲ್ಲ. ನೋಡಿ, ದೇವಸ್ಥಾನದಲ್ಲೂ ಸೈಲೆಂಟ್ ಆಗಿಲ್ಲ, ಅಲ್ಲೂ ತಿಟೆ ಮಾಡ್ತಿದ್ದ. ಸೊ ಎಲ್ಲ ಪೂಜೆ ಎಲ್ಲ ಮುಗೀತು. ಪೂಜೆ ಮುಗಿದ್ಮೇಲೆ ವಿಡಿಯೋ ಮಾಡೋಣ ಅಂತೇಳಿ ಸೊ ನಾನು ಇನ್ಸೈಡ್ ಎಲ್ಲ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಇನ್ಸೈಡು ಇದಿದೆ. ಸೊ ಐನವರೆಲ್ಲ ಪೂಜೆ ಮಾಡಿ ಆಚೆ ಹೋದ್ಮೇಲೆ ನಾನು ವಿಡಿಯೋ ಮಾಡ್ಕೊಂತಿದ್ದೀನಿ. ಏನಾದ್ರು ಅಂತಾರೇನೋ ಅಂತ ಭಯ. ಯಾಕಂದ್ರೆ ಒಂದೊಂದು ದೇವಸ್ಥಾನದಲ್ಲಿ ಈ ಥರ ಎಲ್ಲ ವಿಡಿಯೋ ಮಾಡೋದು ಬಿಡೋದಿಲ್ಲ. ಸೊ ನೋಡಿ, ಈ ಥರ ಇದೆ ಫುಲ್ ದೇವಸ್ಥಾನ. ನಮ್ಮ ಹಸ್ಬೆಂಡ್ ಬಂದು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೋಗಿದ್ದಾರೆ. ಸೊ ನನ್ನ ಕೈಲಿ ಆಗಲ್ಲ ಅಂತೇಳಿ ನಾನು ದೇವಸ್ಥಾನದಿಂದ ಹೊರಗಡೆ ಸ್ವಲ್ಪ ಜಾಗ ಇದೆ, ಕಾರಿಡಾರ್ ಥರ ಇದೆ. ಸೊ ಅಲ್ಲಿ ನಾನು ಕೂತ್ಕೊಂಡಿದ್ದೀನಿ. ನೋಡಿ, ಇದು ಫುಲ್ ಔಟ್ ಸೈಡ್ ವ್ಯೂ ಅಂತಲೇ ಹೇಳ್ಬೋದು. ಅವ್ರು ಬಂದು ಹಳ್ಳಿಯಿಂದ ಆಚೆ ಹೋಗಿ ಕಟ್ಟಿರೋದು ಟೆಂಪಲ್, ತುಂಬ ಚೆನ್ನಾಗಿದೆ. ಸೊ ನನ್ನ ಮಗ ಫುಲ್ ಟಿಟೆ ಮಾಡ್ತಿದ್ದಾನೆ. ಮತ್ತೆ ಇಲ್ಲೊಂದು ಅನೌನ್ಸ್ಮೆಂಟ್ ಇದೆ, 19ನೇ ವರ್ಷದೇನೋ ವಾರ್ಷಿಕೋತ್ಸವ ಮಾಡ್ತಿದ್ದಾರೆ ಗುರುವಾರ. ಸೊ ಯಾರು ನಿಯರ್ ಬೈ ರಾಮನಗರ ಇದ್ದಾರೋ ಅವರೆಲ್ಲ ಹೋಗಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.